ಸುಮಾರದಲ್ಲಿ ಅಕ್ರಮ ಗುಟ್ಕಾ ಕಂಪನಿ ಮೇಲೆ ವಾಣಿಜ್ಯ ತೆರಿಗೆ ಇಲಾಖೆ ದಾಳಿ. ಸುಮಾರು 1 ಕೋಟಿ ರೂಪಾಯಿ ಮೌಲ್ಯದ ಕಚ್ಚಾ ವಸ್ತು ಜಪ್ತಿ. ಬೀದರ್ ವಾಣಿಜ್ಯ ತೆರಿಗೆ ಇಲಾಖೆಯ ಆಯುಕ್ತರಾದ ಮಹೇಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಗುರುವಾರ ರಾತ್ರಿ ದಾಳಿ ಮಾಡಲಾಗಿದೆ. ಗೋದಾಮ್ ಒಂದರಲ್ಲಿ ವಿವಿಧ ಕಂಪನಿಯ ಹೊರ ರಾಜ್ಯಗಳ ಹೆಸರಿನಲ್ಲಿ ಗುಟ್ಕಾ ತಯಾರಿಕೆ ಸಾಮಗ್ರಿ ಜಪ್ತಿ. ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ತೆಲಂಗಾಣ ರಾಜ್ಯಗಳ ಭಾಷೆಯಲ್ಲಿ ಗುಟ್ಕಾ ತಯಾರಿಸಿ ಮಾರಾಟ. ನಾವು ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತ ಡಾಕ್ಟರ್ ಮಹೇಶ್ ಪಾಟೀಲ್ ಅಂತ. ನಮ್ಮ ತಂಡದವರು ನಿನ್ನೆ ರಾತ್ರಿ ಒಂದು ಜಾಗೃತಿ ಕೆಲಸ ಮಾಡ್ತಿದ್ದಾಗ, ವಿಜಿಲೆನ್ಸ್ ಕೆಲಸ ಮಾಡ್ತಿದ್ದಾಗ ಒಂದು ವಾಹನ ನಾವೇನಪ್ಪ ಅಂದ್ರೆ ಜಪ್ತಿ ಮಾಡಿದ್ವಿ. ಆ ವಾಹನದಲ್ಲಿ ಪಾನ್ ಮಸಾಲ ಪ್ಯಾಕಿಂಗ್ ಮಾಡ್ತಕ್ಕಂಥ ಒಂದು ಮಷಿನ್ ಇತ್ತು ಮತ್ತು ಅದ್ರ ಜೊತೆಗೆ ಇಂಥ ಕವರ್ಗಳಿದ್ದು, ಬೇರೆ ಬೇರೆ ಕವರ್. ಅದ್ರ ಬೇಸ್ ಮೇಲೆ ನಾವು ಒಂದು ಹುಡುಕಾಟ ಅಷ್ಟು ಪ್ರಾರಂಭಿಸಿದ್ದೀವಿ. ಒಂದು ಯೋಜನಾಬದ್ಧವಾಗಿ ಹುಡುಕಿದಕ್ಕೆ ಈ ಗೋಡಾಮ್ ಏನಪ್ಪ ಅಂದ್ರೆ ಪತ್ತೆ ಆಯಿತು. ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ಅಶೋಕ್ ಶಂಬುಳಿ ಅಂಥೇಳಿ, ಪ್ರಶಾಂತ್ ಲಕ್ಷ್ಮೀ ಮೇಡಮ್ ಅಂಥೇಳಿ, ಅದೇ ರೀತಿ ನಾವೇನಪ್ಪ ಅಂದ್ರೆ FSSI ಅವರ ಅಧಿಕಾರಿಯವರು ಮತ್ತು ಪೊಲೀಸ್ ಇಲಾಖೆ ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಅಂಡರ್ ವ್ಯಾಪ್ತಿಯಲ್ಲಿ ಇದು ಬರ್ತದೆ. ಅವರಿಗೂ ವಿಜಯಕುಮಾರ್ ಅವರು CPI ಅವರಿಗೂ ಕೂಡ ನಾವು 3 ಇಲಾಖೆಯವರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಸುಮಾರು 1 ಕೋಟಿ ಮೌಲ್ಯದ ತಂಬಾಕು, ಪಾನ್ ಮಸಾಲ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಜಪ್ತಿ ಮಾಡಿದ್ದೀವಿ. ಒಂದು ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ಸುಮಾರು ಒಂದು 40 ಬ್ರ್ಯಾಂಡ್ ಇದೆ. ಈ ಥರ ಒಂದು ಸ್ಯಾಂಪಲ್ ಆಗಿ ಇದು ಬ್ರ್ಯಾಂಡ್ ನೋಡಿ, ಇದು ಏನಪ್ಪ ಅಂದ್ರೆ ತೆಲುಗು, ಇದು ಮಲಯಾಳಂ, ಮತ್ತು ಇದು ಏನಪ್ಪ ಅಂದ್ರೆ ತಮಿಳ್, ಅದೇ ರೀತಿ ಇಂಗ್ಲೀಷ್ ಮತ್ತು ಕೊಲ್ಲಾಪುರ ಅಂತೇಳಿ ಇದು ಮರಾಠಿ, ಮತ್ತು ಇದು KK, ಈ ಥರ ಏನಪ್ಪ ಅಂದ್ರೆ ವಿವಿಧ, ಇದು ಮಲಯಾಳಂ ಅದ ನೋಡ್ರಿ, ಇದು ರೆಮೋ ಅಂತೇಳಿ. ಅಂದರೆ ಹಿಂಗೆ ವಿವಿಧವಾದ ಒಂದು ರಾಜ್ಯಕ್ಕೆ ಸರಬರಾಜು ಆಗ್ತಿತ್ತು ಅನ್ನೋವಂತಕ್ಕಂಥ ಏನಪ್ಪ ಅಂದರೆ ಈ ಪ್ಯಾಕೆಟ್ ನೋಡಿ ನಮಗೆ ಗೊತ್ತಾಗ್ತಾಯಿದೆ. ಹೀಗಾಗಿ ಟೋಟಲ್ 1 ಕೋಟಿ ಮೌಲ್ಯದ ಅಂದಾಜು ನಾವು ಮಾಡಿದ್ದೀವಿ. ಅದೇ ರೀತಿ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ, ಜಂಟಿ ಆಯುಕ್ತರಿಗೆಲ್ಲ ತಿಳಿಸಿ ಮುಂದಿನ ಕ್ರಮ ಏನಪ್ಪ ನಾವು ತೆಗೆದುಕೊಳ್ತೀವಿ.